ಎಲ್ಲ ಶಿಕ್ಷಕ ಮಿತ್ರರಿಗೆ ನಮಸ್ಕರಿಸುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು 2023-24ನೇ ಸಾಲಿನ ಆದರ್ಶ ವಿದ್ಯಾಲಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನ ಯಾವುದೇ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಡ್ರಿ. ಓಪನ್ ಮಾಡಿಕೊಂಡ ತಕ್ಷಣ ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತದನ್ನು ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸರ್ಚ್ ಲಿಂಕ್ಗಳು ಓಪನ್ ಆಗ್ತವೆ. ಇಲ್ಲಿ ಮೊದಲನೇ ಆಯ್ಕೆ ಆಗಿರತಕ್ಕಂಥ ಸ್ಕೂಲ್ ಎಜುಕೇಷನ್ ಇನ್ ಕರ್ನಾಟಕ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬಲಗಡೆ ಕಾಣಿಸ್ತಾ ಇರ್ಬೋದು ನಿಮಗೂ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ ಲಿಂಕ್ಸ್ ಓಪನ್ ಆಗ್ತವೆ. ಇದರಲ್ಲಿ ಆದರ್ಶ ವಿದ್ಯಾಲಯ ಅಂತಕ್ಕಂಥ ಒಂದು ಲಿಂಕ್ ಇದೆ, ಅದರ ಮೇಲೆ ನಾವೀಗ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ದಿಸ್ ಲಿಂಕ್ ವಿಲ್ ಟೇಕ್ ಯು ಟು ಎನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಅಂತಕ್ಕಂಥದ್ದು ಬರುತ್ತೆ. ಅದನ್ನು ಓಕೆ ಅಂತದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಧಿಕೃತ ಹೋಮ್ ಪೇಜಲ್ಲಿ ಓಪನ್ ಆಗ್ತದೆ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ 3 ಡಾಟ್ಸ್ ಮೇಲೆ ನಾವೀಗ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ಕೊನೆಯದಾಗಿರ್ತಕ್ಕಂತಹ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಆಯ್ಕೆ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೂ 3 ಸಬ್ ಲಿಂಕ್ಗಳು ಓಪನ್ ಆಗ್ತವೆ. ಇಲ್ಲಿ ಸೂಚನೆಗಳು ಅಂದ್ಬಿಟ್ಟು, ಆಮೇಲೆ ಎರಡನೇದು ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ, ಆಮೇಲೆ ಅರ್ಜಿ ಸ್ವೀಕೃತಿ ಮುದ್ರಿಸಿ ಅಂತಕ್ಕಂಥ 3 ಲಿಂಕ್ಗಳು ಓಪನ್ ಆಗ್ತವೆ. ನಾವೀಗ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬೇಕಾಗಿರೋದ್ರಿಂದ ಎರಡನೇ ಲಿಂಕ್ ಆಗಿರತಕ್ಕಂಥ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸೂಚನೆಗಳು ಮತ್ತು ಮಾರ್ಗಸೂಚಿಗಳು ಅಂತಕ್ಕಂಥದ್ದು ಒಂದು PDF ಫಾರ್ಮೆಟ್ ಇರ್ತದೆ. ಅದರ ಮೇಲೆ ಓಪನ್ ಅಂತಕ್ಕಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ಯಾವ ಸೂಚನೆಗಳಿವೆ, ಮಾರ್ಗಸೂಚಿಗಳಿವೆ ಅಂತಕ್ಕಂಥ ಒಂದು PDF ಫಾರ್ಮೆಟ್ ಓಪನ್ ಆಗ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಅದರಲ್ಲಿರ್ತಕ್ಕಂಥ ಎಲ್ಲ ಸೂಚನೆಗಳನ್ನು, ಒಂದು ಮಾರ್ಗಸೂಚಿಗಳನ್ನು ಸರಿಯಾಗಿ ನಾವು ಓದ್ಕೊಳ್ಬೇಕಾಗ್ತದೆ. ಯಾವ್ಯಾವ ಸೂಚನೆಗಳಿವೆ, ಹಾಗೆ ಯಾವ್ಯಾವ ದಾಖಲೆಗಳನ್ನು ಅರ್ಜಿ ಸಲ್ಲಿಸಲು ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಇಲ್ಲಿ ಒಂದನೇದು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ದಾಖಲೆಗಳು ಯಾವ್ಯಾವ ಅಂದ್ರೆ, ವಿದ್ಯಾರ್ಥಿಯ ಇತ್ತೀಚಿನ ಭಾವಚಿತ್ರ ಬೇಕಾಗ್ತದೆ. ಅದು ಕೂಡ 300 KB ಒಳಗಿರಬೇಕು, JPG ಮತ್ತು JPEG ಫಾರ್ಮ್ಯಾಟ್ನಲ್ಲಿ ಇರತಕ್ಕಂಥದ್ದು. ಇನ್ನು ಎರಡನೇ ಒಂದು ದಾಖಲೆ ಯಾವುದಂದ್ರೆ, ಮಗು CWSN ಮಗು ಆಗಿದ್ದರೆ ಅದು ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರ್ತಕ್ಕಂತಹ ಒಂದು ಪ್ರಮಾಣ ಪತ್ರ, ಅದು ಕೂಡ 300 KB ಮತ್ತು JPEG ಫಾರ್ಮ್ಯಾಟ್ನಲ್ಲಿ ಇರತಕ್ಕಂಥದ್ದು. ಇನ್ನು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಿಂದ ಪಡೆದಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರ ಇರಬೇಕು. ಅದರ ಒಂದು ಸಂಖ್ಯೆಯನ್ನು ಮಾತ್ರ ನಾವಿಲ್ಲಿ ನಮೂದು ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು 4ನೇದು ಏನಂದ್ರೆ, ಅಧ್ಯಯನ ಪ್ರಮಾಣ ಪತ್ರ. ಒಂದು ವೇಳೆ ವಿದ್ಯಾರ್ಥಿಯು ಹೊರ ರಾಜ್ಯದ ವಿದ್ಯಾರ್ಥಿಯಾಗಿದ್ದರೆ ಅಂತಹ ವಿದ್ಯಾರ್ಥಿದು ಏನಂದ್ರೆ ಅಧ್ಯಯನ ಪ್ರಮಾಣ ಪತ್ರ, ಸ್ಟಡಿ ಸರ್ಟಿಫಿಕೇಟ್ ಇರಬೇಕಾಗಿರ್ತಕ್ಕಂಥದ್ದು. ಅದು ಕೂಡ 300 KB ಮತ್ತು JPG ಅಥವಾ JPEG ಫಾರ್ಮ್ಯಾಟ್ನಲ್ಲಿ. ಇನ್ನು 5ನೇ ಒಂದು ಸೂಚನೆ ಏನಂದ್ರೆ, ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಕ್ಷಮ ಪ್ರಾಧಿಕಾರದಿಂದ ವಾಸಸ್ಥಳ ಪ್ರಮಾಣ ಪತ್ರ, ಬೇರೆ ಬ್ಲಾಕ್ಗಳಲ್ಲಿ ವಾಸಿಸುವ ಅಥವಾ ಅಧ್ಯಯನ ಮಾಡುತ್ತಿದ್ದರೆ ಅಭ್ಯರ್ಥಿಗಳಾಗಿದ್ದರೆ ಹಾಗೂ ಹೊರ ರಾಜ್ಯದ ಅಭ್ಯರ್ಥಿಗಳು ಅಂದರೆ, ನಾವು ಬೇರೆ ಬ್ಲಾಕಿನ ಒಂದು ಆದರ್ಶ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕಾಗಿರೋ ಸಂದರ್ಭದಲ್ಲಿ ಅಂತಹ ವಿದ್ಯಾರ್ಥಿಗಳು ಅಥವಾ ಹೊರ ರಾಜ್ಯದ ವಿದ್ಯಾರ್ಥಿಗಳು ಏನಂದರೆ ವಾಸಸ್ಥಳ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗಿರುತ್ತೆ. ಅದರ ಒಂದು ಸಂಖ್ಯೆಯನ್ನು ಅರ್ಜಿ ಸಲ್ಲಿಸುವಾಗ ಇಂದೀಕರಣ ಮಾಡಬೇಕಾಗಿರತಕ್ಕಂಥದ್ದು. ಇನ್ನೂ ಕೆಲವೊಂದಿಷ್ಟು ಮಾರ್ಗಸೂಚಿಗಳು ಇಲ್ಲಿ ಇರತಕ್ಕಂಥದ್ದು. ಈಗ ನಾನು ಪ್ರಮುಖವಾಗಿರ್ತಕ್ಕಂಥ ಮಾರ್ಗಸೂಚಿನ ಇಲ್ಲಿ ಸೂಚನೆಗಳನ್ನು ತಿಳಿಸಿದ್ದೀನಿ. ಇನ್ನು ಕೆಲವೊಂದಿಷ್ಟು ಮಾರ್ಗಸೂಚಿಗಳು ಇಲ್ಲಿ ಕೆಳಗಡೆ ಇದ್ದಾವೆ, ಅವುಗಳನ್ನು ಸರಿಯಾಗಿ ನೀವು ಓದ್ಕೊಂಡ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ನೀವು ಗಮನಿಸ್ತಾ ಇರ್ಬೋದು, ನಾನು ಸೂಚನೆಗಳನ್ನು ಓದಿದ್ದೇನೆ ಮತ್ತು ನಿಯಮಗಳು ಮತ್ತು ಷರತ್ತುಗಳನ್ನು ಒಪ್ಪುತ್ತೇನೆ ಅಂತಕ್ಕಂಥ ಒಂದು ಆಪ್ಷನ್ ಇದೆ. ಅದರ ಮೇಲೆ ನಾವೀಗ ಆ ಬಟನನ್ನು ಎನೇಬಲ್ ಮಾಡ್ಕೊಳ್ಳೋಣ. ಕೆಳಗಡೆ ಸಲ್ಲಿಸು ಅಥವಾ ಸಬ್ಮಿಟ್ ಅಂತಕ್ಕಂಥ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅರ್ಜಿ ಸಲ್ಲಿಸಬೇಕಾಗಿರತಕ್ಕಂತಹ ಒಂದು ಮುಖಪುಟ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನಿಸೋಣ. ಇಲ್ಲಿ ಅಭ್ಯರ್ಥಿಯು 5ನೇ ತರಗತಿಯನ್ನು ಅಧ್ಯಯನ ಮಾಡಿದ ರಾಜ್ಯ ಅಂತಕ್ಕಂಥದ್ದು ಮೊದಲನೇದು, ಎರಡನೇದು ವಿದ್ಯಾರ್ಥಿಯ SATS ಸಂಖ್ಯೆ, ಮೂರನೇದು ಇರತಕ್ಕಂಥ ಸೆಕ್ಯೂರಿಟಿ ಕೋಡನ್ನು ನಾವು ಇಂದೀಕರಣ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿ ಕರ್ನಾಟಕದವನಾಗಿದ್ದರೆ ಕರ್ನಾಟಕ ಅಂತದ ಆಯ್ಕೆ ಮಾಡಿಕೊಡ್ರಿ, ಹೊರ ರಾಜ್ಯದವನಾಗಿದ್ದರೆ ಹೊರ ರಾಜ್ಯ ವಿದ್ಯಾರ್ಥಿ ಅಂತದನ್ನು ಆಯ್ಕೆ ಮಾಡಿಕೊಡ್ರಿ. ಇಲ್ಲಿ ಮಗುವಿನ SATS ಸಂಖ್ಯೆಯನ್ನು ನಾವು ನಮೂದು ಮಾಡಬೇಕಾಗಿರ್ತಕ್ಕಂಥದ್ದು.
SATS ಸಂಖ್ಯೆ ಇಂದೀಕರಿಸಿದ ತಕ್ಷಣ ಇಲ್ಲಿ ಕೆಳಗಡೆ ಇರತಕ್ಕಂಥ ಕೋಡನ್ನು ನಾವು ಭದ್ರತಾ ಕೋಡನ್ನು ನಾವು ಇಂದೀಕರಣ ಮಾಡಬೇಕಾಗಿರ್ತಕ್ಕಂಥದ್ದು. ಇಂದೀಕರಣ ಮಾಡಿದ ತಕ್ಷಣ ಕೆಳಗಡೆ ಸಲ್ಲಿಸು ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗ್ತದೆ. ಅದು ಸರಿಯಾಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಒಂದು ಸಲ ಪರಿಶೀಲನೆ ಮಾಡಿಕೊಂಡು ಇಲ್ಲಿ ಕೊನೆಯಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಮಾಹಿತಿ ಸರಿಯಾಗಿದ್ದರೆ ಸರಿಯಾಗಿದೆ ಅಂತದನ್ನು ಆಯ್ಕೆ ಮಾಡಿಕೊಡ್ರೆ, ಇಲ್ಲಾಂದರೆ ತಪ್ಪಾಗಿದ್ದರೆ ತಪ್ಪಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಆಯ್ಕೆ ಮಾಡಿಕೊಡ್ರೆ. ಇಲ್ಲಿ ಇರ್ತಕ್ಕಂಥ ಮಾಹಿತಿ ಸರಿಯಾಗಿರೋದ್ರಿಂದ ನಾವು ಸರಿಯಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಆಯ್ಕೆ ಮಾಡಿಕೊಂಡು ಕೊನೆಗೆ ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಪೇಜಲ್ಲಿ ಓಪನ್ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ವಿಷಯಗಳು ಆಟೋ ಆಗಿ ಫಿಲ್ ಆಗಿರ್ತಕ್ಕಂಥದ್ದು, ಅವುಗಳನ್ನು ಸರಿಯಾಗಿ ನೋಡ್ಕೊಂಡು ನಾವು SATS ವಿದ್ಯಾರ್ಥಿ ಗುರುತಿನ ಸಂಖ್ಯೆ ಅದು ಕೂಡ ಇಲ್ಲಿ ಮ್ಯಾಂಡೇಟರಿ ಆಗಿ ಫಿಲ್ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿ SATS ಸಂಖ್ಯೆ, ಇಲ್ಲಿ ವಿದ್ಯಾರ್ಥಿಯ ಹೆಸರು, ವಿದ್ಯಾರ್ಥಿಯ ಲಿಂಗ, ಹಾಗೆ ವಿದ್ಯಾರ್ಥಿಯ ಲಿಂಗ, ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳು ಇಲ್ಲಿ ಆಟೋ ಫಿಲ್ ಆಗಿ ಬಂದಿರತಕ್ಕಂಥದ್ದು. ಇದರಲ್ಲಿ ನಾವು ಕೆಲವೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ಫಿಲ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇಲ್ಲಿ 4ನೇ ಅಂಶವಾಗಿರ್ತಕ್ಕಂತಹ ವಿಕಲಚೇತನ ವಿದ್ಯಾರ್ಥಿ ಅಂತಕ್ಕಂಥ ಆಪ್ಷನ್ ಇದೆ. ಮಗು CWSN ಮಗು ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತಕ್ಕಂಥದ್ದು ಆಪ್ಷನನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ. ಒಂದು ವೇಳೆ ಎಸ್ ಅಂತಕ್ಕಂಥ ಆಪ್ಷನನ್ನು ನಾವು ಕೊಟ್ಟ ಮೇಲೆ ಇಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರ್ತಕ್ಕಂತಹ ಒಂದು ಪ್ರಮಾಣ ಪತ್ರವನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಯ ಒಂದು ಸಾಮಾಜಿಕ ವರ್ಗ ಸೋಷಿಯಲ್ ಕ್ಯಾಟಗರಿ ಯಾವುದಿದೆ ಅಂತಕ್ಕಂಥದ್ದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆಯ್ಕೆ ಮಾಡ್ಕೊಂಡ ತಕ್ಷಣ ಅಲ್ಲಿ ಜಾತಿ ಮತ್ತು ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ಕೂಡ ನಾವಿಲ್ಲಿ ನಮೂದು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಜಾತಿ ಪ್ರಮಾಣ ಪತ್ರದ ಸಂಖ್ಯೆಯನ್ನು ನಮೂದು ಮಾಡಿದ ತಕ್ಷಣ ಇಲ್ಲಿ ವಿದ್ಯಾರ್ಥಿಯ ವಿಳಾಸ ಇರ್ತದೆ. ಆ ವಿಳಾಸ ಸರಿಯಾಗಿದ್ದರೆ ಅದನ್ನು ಸರಿಯಾಗಿಲ್ಲದಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಮತ್ತು ಪರ್ಯಾಯ ಸಂಖ್ಯೆಯನ್ನು ನಮೂದಿಸಬೇಕಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಮತ್ತು ಪರ್ಯಾಯ ಸಂಖ್ಯೆಯನ್ನು ನಮೂದಿಸಿದ ತಕ್ಷಣ ಇಲ್ಲಿ ವಿದ್ಯಾರ್ಥಿಯ ಶಾಲೆಯ ಡೈಸ್ ಕೋಡು, ಶಾಲೆಯ ಹೆಸರು, ಮಾಧ್ಯಮ ಅವು ಕೂಡ ಆಟೋ ಫಿಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಸ್ತುತ ಇರತಕ್ಕಂತಹ ಮುಖ್ಯ ಗುರುಗಳ ಒಂದು ಮೊಬೈಲ್ ಸಂಖ್ಯೆಯನ್ನು ನಾವು ಇಂದೀಕರಣ ಮಾಡಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೀವು ಯಾವ ಒಂದು ಶೈಕ್ಷಣಿಕ ಜಿಲ್ಲೆಯ ಆದರ್ಶ ಶಾಲೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥದ್ದು, ಆ ಒಂದು ಜಿಲ್ಲೆಯ ಹೆಸರನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ. ಹಾಗೆ ಆ ತಾಲೂಕಿನ ಹೆಸರನ್ನು ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಆ ತಾಲೂಕಿನಲ್ಲಿ ಯಾವ ಒಂದು ಆದರ್ಶ ವಿದ್ಯಾಲಯ ಇದೆ ಅಂತಕ್ಕಂಥದ್ದನ್ನು ನಾವು ಆದರ್ಶ ವಿದ್ಯಾಲಯಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅದನ್ನು ಕೂಡ ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆ, ಲಿಂಗಸಗೂರು ತಾಲೂಕು. ನೆಕ್ಸ್ಟ್ ಇಲ್ಲಿ ಆದರ್ಶ ವಿದ್ಯಾಲಯ ಹೆಸರಿರುತ್ತೆ, ಆ ಹೆಸರನ್ನು ಕೂಡ ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರ್ತದೆ. ಒಂದು ವೇಳೆ ವಿದ್ಯಾರ್ಥಿಯು ಬೇರೆ ತಾಲೂಕಿನ ವಿದ್ಯಾರ್ಥಿಯಾಗಿದ್ದರೆ ಅವರಲ್ಲಿ ಏನಂದರೆ ವಾಸಸ್ಥಳ ಪ್ರಮಾಣ ಪತ್ರದ ಸಂಖ್ಯೆಯಲ್ಲಿ ಇಂದೀಕರಣ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು 17ನೇ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ವಿದ್ಯಾರ್ಥಿಯ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಇದು 300 KB ಇರ್ತಕ್ಕಂಥದ್ದು. ಆ ಒಂದು 300 KB ಇರ್ತಕ್ಕಂಥ ಫೋಟೋವನ್ನು ನಾವೀಗ ಅಪ್ಲೋಡ್ ಮಾಡೋಣ. ವಿದ್ಯಾರ್ಥಿಯ ಒಂದು ಫೋಟೋವನ್ನು ಆಯ್ಕೆ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಅಪ್ಲೋಡ್ ಫೋಟೋ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ವಿದ್ಯಾರ್ಥಿಯ ಒಂದು ಫೋಟೋ ಇಲ್ಲಿ ಅಪ್ಲೋಡ್ ಆಗ್ತದೆ. ನೆಕ್ಸ್ಟ್ ಇನ್ನು 18ನೇ ಒಂದು ಪಾಯಿಂಟು, 18ನೇ ಪಾಯಿಂಟಿಗೆ ವ್ಯಾಸಂಗ ಪ್ರಮಾಣ ಪತ್ರ ಅಪ್ಲೋಡ್ ಮಾಡುವುದು. ಹೊರ ರಾಜ್ಯದ ಅಭ್ಯರ್ಥಿಗಳಾಗಿದ್ದರೆ ಮಾತ್ರ ನಾವಿಲ್ಲಿ ಏನು ಮಾಡಬೇಕಂದ್ರೆ ವ್ಯಾಸಂಗ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕೊನೆಯದಾಗಿ ಎಲ್ಲ ಕಾಲಮ್ಗಳು ಕಡ್ಡಾಯವಾಗಿರೋದರಿಂದ ಎಲ್ಲವನ್ನು ಸರಿಯಾಗಿ ನಾವು ತುಂಬ್ಕೋಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಕೊನೆಗೆ ಡಿಕ್ಲರೇಷನ್ ಒಂದು ಬಾಕ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ತುಂಬಿರ್ತಕ್ಕಂತಹ ಒಂದು ಅರ್ಜಿಯನ್ನು
ಪ್ರಿವ್ಯೂ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಪ್ರಿವ್ಯೂ ಅಂತಕ್ಕಂಥ ಆಪ್ಷನ್ ಇದೆ. ಆ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ತುಂಬಿರುವ ಅರ್ಜಿಯ ಒಂದು ಎಲ್ಲ ಮಾಹಿತಿ ಸರಿಯಾಗಿದೆಯಲ್ಲ ಅಂತಕ್ಕಂಥದ್ದು ಒಂದು ಸಲ ಪರಿಶೀಲನೆ ಮಾಡಿಕೊಂಡು ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಕೊನೆಗೆ ಸಲ್ಲಿಸು ಅಂತಕ್ಕಂಥ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ವಿದ್ಯಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಆದರ್ಶ ವಿದ್ಯಾಲಯದ ಅರ್ಜಿಯನ್ನು ನಾವು ಸಲ್ಲಿಸಿದಂತಾಗುತ್ತದೆ. ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಯುವರ್ ಅಪ್ಲಿಕೇಶನ್ ನಂಬರ್ ಅಂತಕ್ಕಂಥದ್ದು ಒಂದು ಬರ್ತದೆ. ಆ ಮಗುವಿನ ಅಪ್ಲಿಕೇಶನ್ ನಂಬರನ್ನು ನಾವು ನೋಟ್ ಮಾಡ್ಕೊಂಡ ತಕ್ಷಣ ಮುಚ್ಚಿ ಅಂತಕ್ಕಂಥ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ವಿದ್ಯಾರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಒಂದು ಪೇಜಲ್ಲಿ ಓಪನ್ ಆಗ್ತದೆ. ಓಪನ್ ಆದ ತಕ್ಷಣ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಸೇವ್ ಅಂತಕ್ಕಂಥ ಆಪ್ಷನ್ ಇದೆ. ಅದರ ಮೇಲೆ ನಾನೀಗ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಕೆಳಗಡೆ ಎಕ್ಸೆಲ್ಲು, ಪಿ ಡಿ ಎಫ್, ವರ್ಡ್ ಅಂತಕ್ಕಂಥ 3 ಆಪ್ಷನ್ ಇದೆ. ಪಿ ಡಿ ಎಫ್ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೋತೀನಿ. ಆ ಪಿ ಡಿ ಎಫ್ ಫಾರ್ಮ್ಯಾಟಲ್ಲಿ ಆ ಒಂದು ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ಒಂದು ಸೇವ್ ಆಗುತ್ತದೆ. ಈ ರೀತಿಯಾಗಿ ನೀವು ಸುಲಭವಾಗಿ 6ನೇ ತರಗತಿಯ ಒಂದು ಆದರ್ಶ ವಿದ್ಯಾಲಯದ ಪರೀಕ್ಷೆಯ ಅರ್ಜಿಯನ್ನು ಸುಲಭವಾಗಿ ತಮ್ಮ ಮೊಬೈಲ್ ಮುಖಾಂತರ ಹಿಂದೀಕರಿಸಬಹುದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತಕ್ಕಂಥದ್ದು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.